ನಾನು ಊರಿಗೆ ಹೊರಟೆ. ಅದೇನು ಸಡನ್ ಆಗಿ? ಊರಿನಲ್ಲಿ ತುಂಬಾ ಕೆಲಸ ಇದೆ. ನಾನು ಇಲ್ಲೇ ಇದ್ಬಿಟ್ರೆ ನೋಡ್ಕೊಳ್ಳಿರ್ಬೇಕಲ್ಲ, ಅದಕ್ಕೆ ಹೋಗ್ತೀನಿ. ಹೊರಡಿ. ಸರಿಮ್ಮ, ನಾ ಹೋಗ್ತೀನಿ. ಆಗಾಗ ಬರ್ತಾ ಇದೆ. ಎಲ್ಲಿಗೆ ಹೊರಟಿದ್ದೀರಾ? ಊರಿಗೆ ಹೋಗ್ತಾ ಇದ್ದೇನೆ. ಯಜಮಾನ್ರು ಊರಲ್ಲಿ ಒಬ್ಬರೇ ಇದ್ದಾರೆ. ಇಲ್ಲಿ ಇನ್ನೆಷ್ಟು ದಿವಸ ಅಂತ ಇರಕ್ಕಾಗತ್ತೆ? ಅಲ್ಲಿನ ಬದುಕು ನೋಡ್ಬೇಕಲ್ಲ. ಇಲ್ಲ, ನೀವು ಬೇರೆ ಯಾವುದೋ ಕಾರಣಕ್ಕೆ ಊರಿಗೆ ಹೊರಟಿದ್ದೀರಿ ಅನ್ಸುತ್ತೆ. ನಾನು ಹೋಗ್ಲೇಬೇಕು. ಒಂದ್ ಮಾತು, ನಾನು ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ಮನೇಲಿ ಯಾರನ್ನೂ ಬೈಬೇಡಿ. ನಮ್ಮ ಸರೋಜನಿಗೆ ಒಳ್ಳೆ ಔಷಧಿ ಕೊಡಿಸಿ, ಅವಳು ಮೊದಲಂಗಾದ್ರೆ ಅವಳು ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇರಿ, ಕಾರಲ್ಲಾದ್ರೂ ಬಿಟ್ಟು ಬರ್ತೀನಿ. ಬೇಡಿ, ನಾನು ಹೋಗ್ತೀನಿ. ನಿನ್ ತಂಗಿ ಸೂಜಿ ಯಾಕೋ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಅವ್ರ ಅಜ್ಜಿ ಮನೆ ಬಿಟ್ಟು ಹೋದ್ರಲ್ಲ, ಅದಕ್ಕೆ ಬೇಜಾರಾಗಿರ್ಬೇಕು. ಅವ್ರಜ್ಜಿ ಯಾಕೆ ಮನೆ ಬಿಟ್ಟು ಹೋದ್ರು? ಅವ್ರು ಇಲ್ಲೇ ಇದ್ರೆ ಸೂಜಿನ ಅವ್ರ ಅಮ್ಮನ ಜೊತೆ ಕಳ್ಸೋಕಾಗ್ತಿರ್ಲಿಲ್ವಲ್ಲ ಪುಟ್ಟಿ. ಸೂಜಿನ ಅವ್ರ ಅಮ್ಮನ ಜೊತೆ ಕಳ್ಸೋದ? ಸೂಜಿ ಅಮ್ಮ ಅಂದ್ರೆ ಸರೋಜ ಅಲ್ಲ, ಕಮಲಿ ಅಂತ. ಅದಕ್ಕೆ ಸೂಜಿನ ಅವಳ ಜೊತೆ ಕಳಿಸ್ಕೊಟ್ಬಿಡೋಣ ಅಂತ. ನಾವು ಗೊತ್ತಾಗ್ದ ಹಾಗೆ ಇವಳನ್ನ ಅವಳ ಜೊತೆ ಕಳಿಸ್ಬೇಕು. ಆಗ ಕಮಲಿ ಅವಳನ್ನ ಕರ್ಕೊಂಡು ಊರಿಗೆ ಹೋಗ್ಬಿಡ್ತಾಳೆ. ತರಕಾರಿ ತರೋ ನೆಪ ಹೇಳಿ ಅವಳನ್ನ ಆಚೆ ಕಳಿಸ್ಬೇಕು. ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ಹುಷಾರು, ಇದ್ರ ಬಗ್ಗೆ ಅವಳಿಗೇನು ಹೇಳಬಾರ್ದು, ಯಾರಿಗೂ ಇದ್ರ ಸುಳಿವು ಗೊತ್ತಾಗಬಾರ್ದು. ಯಾಕೆ, ಏನಾಯ್ತು? ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಬೇಜಾರಾಗ್ತಿದ್ಯಾ? ಪಾಪ, ನಮ್ಮ ಅಜ್ಜಿಗೆ ಈ ಊರ್ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲೋದ್ರೋ ಏನೋ. ನಿಮ್ಮ ಅಜ್ಜಿ ಸರಿಯಾಗಿ ಊರ್ಗೋದ್ರ ಅಂತ ತಿಳ್ಕೊಳ್ಳೋದು ಹೇಗೆ? ನಮ್ಮ ಊರ್ಗೋಗೋ ದುರ್ಗಮ್ಮ ಡ್ರೈವರನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೆ ಬೇಗ ಹೋಗು, ನಿಮ್ಮ ಅಜ್ಜಿ ಊರ್ಗೆ ಹೋದ್ರ ಅಂತ ಕೇಳ್ಬಿಡು. ಕೇಳ್ಕೊ. ನಾನು ಎಲ್ಲೋದೆ ಅಂತ ಅಜ್ಜಿನೋ ರಂಜಿತಾ ಆಂಟಿನೋ ಕೇಳಿದ್ರೆ ಏನ್ ಮಾಡೋದು? ಒಂದು ಐಡಿಯಾ. ನಿಂಗೊಂದು ತರಕಾರಿ ಬ್ಯಾಗ್ ಕೊಡ್ತೀನಿ, ಅದನ್ನ ತಗೊಂಡು ನಾನು ತರಕಾರಿ ಅಂಗಡಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗು. ಯಾರಾದ್ರೂ ಕೇಳಿದ್ರೆ ನಾನು ಅದನ್ನೇ ಹೇಳ್ತೀನಿ. ಹಾಗೆ ಮಾಡ್ತೀನಿ.